ಫ್ರೆಂಡ್ಸ್, ಅದು ಇದು ಅಂಬ್ಲಿ. ನಾನು ನಂಗೆ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಶಿವನ್ ತೋರಿಸ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಶಿವ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಬನ್ನಿ ವಿಡಿಯೋದ್ರೊಳಗಡೆ ಹೋಗೋಣ. ಫ್ರೆಂಡ್ಸ್, ಹೂವು ತರೋಕ್ಕೆ ಅಂತ ಹೋಗಿದ್ದೆ. ಇವಾಗ ತಗೊಂಡು ಮನೆಗೆ ಹೋಗ್ತಿದ್ದೀನಿ. ಸನ್ಸ್ಕ್ರೀಮು ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಅನಿಸುತ್ತೆ. ಮುಖ ಎಲ್ಲ ಬೂದಿ ಕಾಣಿಸ್ತೈತೆ ನನಗೆ. ಹೌದಾ, ಒಂಥರ ಬೂದಿ ಕಾಣಿಸ್ತೈತಾ, ಇಲ್ಲ ಮುಖನೇ ಚೆನ್ನಾಗಿಲ್ಲ. ಡ್ರೆಸ್ಗೆ ಆ ಥರ ಕಾಣಿಸ್ತೈತೆ, ಏನಂತ ಗೊತ್ತಿಲ್ಲ. ಒಟ್ನಲ್ಲಿ ಚೆನ್ನಾಗಿಲ್ಲ. ಓಕೆ ಫ್ರೆಂಡ್ಸ್, ಇವಾಗ ಕೆಲಸ ಎಲ್ಲ ಮುಗೀತು. ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಣ, ಬೇರೆ ಡ್ರೆಸ್ ಹಾಕ್ತೀನಿ ಇವಾಗ. ಫೈನಲಾಗಿ ನಾನು ಈ ಥರ ರೆಡಿ ಆಗಿದ್ದೀನಿ. ಬ್ಲ್ಯಾಕ್ ಕಲರ್ ಚೂಡಿದಾರ್ ಹೆಂಗೆ ಕಾಣಿಸ್ತದೆ ನೋಡಿ ಫ್ರೆಂಡ್ಸ್. ಅದು ಇದು ಅಂಬ್ಲಿ, ಇದು ಬೆಲ್ಲದ ದೀಪ. ನಮ್ಮ ಅಕ್ಕಿ ದೀಪ ಇಟ್ಕೊಂಡೈತೆ. ನಮ್ಮ ರಿಷಿತಾ ದೇವ್ರ ಸಾಮಾನುಗಳು ಇಟ್ಕೊಂಡಿದ್ದಾಳೆ. ನಮ್ಮ ಬಿಂದು ಅಕ್ಕ ಪೂಜೆ ಸಾಮಾನುಗಳು. ನಮ್ಮ ಅತ್ತೆ ಅಂಬ್ಲಿ ಎತ್ಕೊಂಡೈತೆ. ಫ್ರೆಂಡ್ಸ್, ಇವಾಗ ಟಮಟೆ ಹೊಡ್ಕೊಂಡು ಬಂದ್ರಲ್ವಾ, ಇವಾಗ ನಾವು ಅವರಿಂದ ಜಾಯ್ನ್ ಆಗಬೇಕು. ಇದೆಲ್ಲರಿಗೂ ಗೊತ್ತಿರೋಂಥ ವಿಷಯನೇ, ಬಟ್ ಸಿಟಿಲಿರೋರಿಗೆ ಕೆಲವೊಬ್ಬರಿಗೆ ಗೊತ್ತಾಗಲ್ಲ ಅನ್ನೋ ರೀಸನ್ಗೆ ನಾನು ಇದನ್ನ ಹೇಳ್ತಾ ಇದ್ದೀನಿ. ಇವಾಗ ನಾವು ಅವರಿಂದ ಜಾಯ್ನ್ ಆದ್ವಿ. ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಮತ್ತು ನಮ್ಮ ಹಬ್ಬದಲ್ಲಿ ಒಂದು ಸ್ಪೆಷಲ್ ಪಾರ್ಟ್ ಇದೆ, ಅದನ್ನ ನಾನು ನಿಮಗೆ ತೋರಿಸ್ತೀನಿ. ನಮ್ಮ ಹಬ್ಬದಲ್ಲಿ ನನಗೆ ತುಂಬ ಇಷ್ಟ ಆಗೋ ಒಂದು ಪಾರ್ಟ್ ಅಂತಂದರೆ ನಮ್ಮ ಮಕ್ಕಳಿಗೆ ಕಂಕಣ ಕಟ್ಟೋದು. ಮಕ್ಕಳು ದೇವ್ರ ಸಮಾನ ಅಂತಾರೆ. ನಮಗೊಂದು ತಂದೆ ತಾಯಿ ಅನ್ನೋ ಒಂದು ಪಟ್ಟ ಕೊಡೋದು ಯಾವತ್ತಿದ್ರು ನಮ್ಮ ಮಕ್ಕಳೇ. ಅಂಥ ಮಕ್ಳ ಕೈಲಿ ದೇವ್ರದ್ದು ಕಂಕಣ ನೋಡಬೇಕಾದ್ರೆ ನಿಜ ಹೇಳ್ತೀನಿ, ನಂಗೆ ದೇವರಿದ್ದಾನೆ ಅಂತ ಫೀಲ್ ಆಗೋದೆ ನಮ್ಮ ಮಕ್ಕಳು ನೋಡಿದಾಗ. ಟಮಟೆ ಸೌಂಡ್ಗೆ ದೇವರು ಬಂದಾಯಿತು. ಇವಾಗ ನಾವು ದೇವಸ್ಥಾನದೊಳಗಡೆ ಹೋಗಿ 3 ರೌಂಡ್ ದೇವಸ್ಥಾನನ ಸುತ್ತಿ ನಾವು ತೊಗೊಂಡು ಬಂದಿರೋ ಅಂಬ್ಲಿ ಮತ್ತು ಪೂಜೆ ಸಾಮಾನ ದೇವ್ರಿಗೆ ಇಡಬೇಕು. ಫ್ರೆಂಡ್ಸ್, ಆ ಕರ್ಮಾರಿ ಅಮ್ಮ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ನಾನು ಒಂದೇ ವಿಡಿಯೋದಲ್ಲಿ ಆಲ್ಮೋಸ್ಟ್ ಎಲ್ಲನೂ ಹೇಳ್ಬೇಡೋಣ ಅಂತ ಟ್ರೈ ಮಾಡಿದೆ, ಬಟ್ ನಿಜವಾಗ್ಲೂ ನನ್ನ ಕೈಲಿ ಆಗ್ತಾಯಿಲ್ಲ. ವಿಡಿಯೋ ತುಂಬ ಲಾಂಗ್ ಇದೆ. ನಾಳೆ ಪಾರ್ಟ್ 2 ವಿಡಿಯೋ ಹಾಕ್ತೀನಿ. ಇದು ಪಾರ್ಟ್ 1. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಗೈಸ್.